2:30-3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇರೋ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. 3 ರೂಮ್ಗೂ AC ಇರೋದ್ರಿಂದ ಕರ್ನಾಟಕ ಭವನದಲ್ಲಿ ಚೆಕ್ ಇನ್ ಆಗಿ ಬಾಲ್ಕನಿ ಆಚೆ ಬಂದರೆ ನಮ್ಗೆ ಇಲ್ಲಿ ಮ್ಯೂಸಿಯಂ ಕಾಣುತ್ತೆ. ನೋಡಿ ಎಲ್ಲ ಓಡಾಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸುಮಾರು ದೀಪ ಹಚ್ಚಿದ್ದಾರೆ, ಆದರೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಬಂದು ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇರೋದು. ಮೇಡಮ್ ರೆಕಾರ್ಡ್ ಚೇಂಜ್ ಮಾಡ್ದಂಡಿ ಅದನ್ನೇ ಡಿಲೀಟ್ ಮಾಡಿ, ಆಮೇಲೆ ರೀಸೈಕಲ್ ಬಿನ್ನಲ್ಲೂ ಡಿಲೀಟ್ ಮಾಡಿ ಅಂದರು. ಇವಾಗ ತಿರುಪತಿಲಿ ನಾವು ಇನ್ನೊಂದು ಮನೇಲಿ ಇದ್ದೀವಿ, ಆ ಮನೆ ವಿಡಿಯೋ ತೋರಿಸ್ತೀನಿ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಿಗ್ಗೆ 2:30-3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಯಾವುದು ಕೋಲಾರ ಹೈವೇಲಿದ್ದೀವಿ. ಇಲ್ಲಿ ಕಾಫಿ ಕುಡಿಯೋಣ ಅಂತ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಇವತ್ತು ಕಾಳಹಸ್ತಿಗೆ ಹೋಗ್ತಾ ಇದ್ದೀವ. ನಂಗೆ ಬೇಕು ಬಂದಿದೆ ಅಲ್ಲ ನೋಡಿ, ಇದೆ ಹೈವೇ. ಇಲ್ಲಿ ನಿಲ್ಸಿದ್ದೀವಿ. ಮುರುಗನ್ ಇಡ್ಲಿ ಅಂತ ಏನೋ ಕಾಫಿಗೆ ಈ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹಸ್ವಾಗ್ಬಿಟ್ಟಿದೆ. ನೀನೇ ತೊಗೊತೆ ಕಾಫಿ? ಇದೇ ತಗೊಂತಪ್ಪ, ಅಲ್ಲ ಸಿತ್ತಪ್ಪ ತಗೋ. ಸಕ್ಕರೆ ಹಾಕ್ಸವ್ರೆ. ಚೆನ್ನಾಗಿದೆ ಬಿಸ್ಕಿಟು. ಚಿತ್ತೂರಿಗೆ ಬಂದು ರೀಚ್ ಆಗಿದೆ. ಏನಂದ್ರೆ ತಿರುಪತಿ ಬೈಪಾಸ್. ಟೈಮ್ ನೋಡಿ ಬೇಗನೆ ಬಂದಿದ್ದೀವಿ. ಅಪ್ಪ ಈ ಇಂಡಿಯಾ ಒನ್ ATMನ ನೋಡೇ ಇಲ್ಲ ಅನ್ಸುತ್ತೆ. ಹೆಂಗಿದೆ ಅಂತ ನೋಡಕ್ಕೆ ಹೋಗ್ತಾ ಅವ್ರೆ. ಆಲ್ಮೋಸ್ಟ್ ಎಲ್ಲ ಹೈವೇಲೂ ನಿಂಗೆ ATM ಸಿಗುತ್ತೆ ಪಾಪ. ಈ ಥರ ಇರುತ್ತೆ. ಇಷ್ಟೇ ಎಷ್ಟು ಒಂದು ಬಾತ್ರೂಮ್ ಸೈಜ್ ಅಷ್ಟಿರುತ್ತೆ. ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಟೆಂಪಲು ಶ್ರೀನಿವಾಸ ಕಲ್ಯಾಣ. ಬೆಳಿಗ್ಗೆ ಹೋಗಿದ್ರಿಂದ ನಮಗೇನು ಅಷ್ಟು ರಶ್ ಇರಲಿಲ್ಲ. ಈಗ ಸ್ವಲ್ಪ ಗಾಡಿಗಳು ನೋಡ್ತಾ ಇದ್ದೀರಲ್ಲ ಅಷ್ಟೇ ಇದ್ದಿದ್ದು. ಒಳಗೆ ಹೋಗಿ ನೀಟಾಗಿ ದರ್ಶನ ಮುಗೀತು. ಅದೇ ಟೈಮಿಗೆ ದೇವ್ರಿಗೇನೋ ಅಲಂಕಾರನೂ ಮಾಡಿ ಕರ್ಟನ್ ತೆಗೆದಿದ್ರು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀ ಕಾಳಹಸ್ತಿ ಟೆಂಪಲ್ಗೆ. ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ಸೊ ನನಗೆ ಐಡಿಯಾವೇ ಇಲ್ಲ ಈ ದೇವಸ್ಥಾನದ ಬಗ್ಗೆ. ಹಿಂಗೆ ಅದಕ್ಕೆ ಎಂಟ್ರೆನ್ಸಿಂದನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ರೋಡ್ ಏನಿದೆ ನಂಗೆ ತುಂಬ ಇಷ್ಟ ಆಯಿತು. ಒಂದು ಸೈಡ್ ಅಂಗಡಿಗಳಿದೆ, ಊಟ ತಿಂಡಿ ಅದೇ ಇರೋದು. ಆ್ಯಂಡ್ ವೆಲ್ ಮೇಂಟೈನ್ಡ್ ಊರ್ ಥರ ಕಾಣಿಸ್ತು. ಇಲ್ಲಿ ನೋಡಿ ಇದೆ ಆ್ಯಕ್ಚುಲ್ ದೇವಸ್ಥಾನಕ್ಕೆ ಹತ್ರ ಬಂದ್ವಿ ಅಂತ ಗೊತ್ತಾಗದೆ ಇದು ಐ ಲವ್ ಕಾಳಹಸ್ತಿ ಅಂತ. ಇಲ್ಲಿ ಏನೋ ನೀರು ಹರಿತಿತ್ತು, ನಿಂತಿರೋ ನೀರ ಹರಿತಿದ್ದ ನೀರಂತ ನಂಗೆ ಐಡಿಯಾ ಇಲ್ಲ. ಆದಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಇಲ್ಲೂ ಕೂಡ ಫೋನ್ಸ್ ಯಾವುದೇ ಕಾರಣಕ್ಕೂ ಅಲವ್ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಸುಮ್ಮನೆ ಆಚೆಯಿಂದ ಒಂದು ಸಣ್ಣ ಕ್ಲಿಪ್ ತೊಗೊಂಡ್ಬಿಟ್ಟು ಕಾರಲ್ಲೇ ಬಿಟ್ಬಿಟ್ಟೆ ಫೋನ್ನ. ಒಳಗಡೆ ನೋಡಿದಾಗೆ ಗೊತ್ತಾಗಿದ್ದು ದೇವಸ್ಥಾನ ಇಷ್ಟೊಂದು ದೊಡ್ಡದಿದೆಯಾ ಅಂತ. ರೌಂಡ್ ಹೊಡ್ಕೊಂಬರಕ್ಕೆ 1 ಅವರ್. ಆಮೇಲೆ ಇದೇನು ಕಾಣಿಸ್ತಾ ಇದೆ ಗಾಳಿ ಗೋಪುರ, ಇದು ನಮ್ಮ ರೂಮಿಂದ. ನಾವಿಲ್ಲೇ ಟ್ರೂ ಲೈಫ್ ರೆಸಿಡೆನ್ಷಿಯಲ್ ಸ್ಯೂಟಲ್ಲಿ ಸ್ಟೇ ಆಗಿರೋದು. ಇದೇ ಬಿಲ್ಡಿಂಗು 5th ಫ್ಲೋರಲ್ಲಿ ಇದ್ದೀವಿ. ಇಟ್ ಈಸ್ ಅ 3 BHK ಫ್ಲ್ಯಾಟ್. ನಾವು ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸಂಜೆ ಮೇಲೆ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನೋಡಿ, ಇಲ್ಲಿ ಗೋವಿಂದ ಮಲಗಿರೋದಿದೆ. ನಂಗೆ ಗೊತ್ತೇ ಇಲ್ಲ ಈ ರೋಡಲ್ಲಿ ಸತಿ ಓಡಾಡ್ದಾಗಿಂದ. ಸೊ ಹಾಗೆ ಈ ರೋಡೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂಥರ ಚೆನ್ನಾಗಿತ್ತು. ದೇವಸ್ಥಾನ ಸುತ್ತಲೂ ಹೇಗಿರುತ್ತೆ ಎಲ್ಲ ವೈಬ್ಸು ತುಂಬ ಖುಷಿ ಆಯಿತು. ಅದಕ್ಕೆ ಸ್ಮಾಲ್ ವೀಡಿಯೋ ಮಾಡಿಕೊಂಡೆ. ಸೊ ಅಲ್ಲಾದಮೇಲೆ ನಿಮ್ಗೆ ಗೊತ್ತು, ಇಲ್ಲೂ ಫೋನ್ ಕೂಡ ಅಲವ್ ಮಾಡಲ್ಲ. ಆಮೇಲೆ ಲೋ ಪಾರ್ಕ್ ಮಾಡಿಬಿಟ್ಟು ಎಲ್ಲೋ ಹೋಗಬೇಕು. ಸೊ ಅದಕ್ಕೆ ನಾನೇನು ಮಾಡಿಬಿಡ್ದೆ, ಇಲ್ಲಿಂದನೇ ವಿಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ನೋಡಿ, ಇಲ್ಲೊಂದು ಗಣೇಶ ದೇವಸ್ಥಾನ ಇದೆ. ಅಂದರೆ ರೋಡು ದೇವಸ್ಥಾನ ಇದೆ ಇಲ್ಲಿ. ಸೊ ನಾವು ಹೀಗೆ ದೇವಸ್ಥಾನ ಎಂಟ್ರ್ ಆದ್ವಿ. ಒಳ್ಳೆ ದರ್ಶನ ಆಯಿತು. ಇದು ಆ್ಯಕ್ಚುಲಿ ಗೇಟು, ದೇವಸ್ಥಾನದ ಎದುರುಗಡೆ ಇರೋ ಗೇಟು. ಹೆಂಗೆ ಎಂಟ್ರ್ ಆದ್ವಿ ಅಂತೆಲ್ಲ ಕೇಳಿಬಿಡಿ, ಅವೆಲ್ಲ ಟಾಪ್ ಸೀಕ್ರೆಟು. ಸೊ ನಾವು ಒಳಗಡೆ ಎಂಟ್ರಾಗಿ ಗಾಡಿ ನಿಲ್ಲಿಸಿ ದರ್ಶನ ಮಾತ್ರ ನೀವು ನಂಬಲ್ಲ, ನಮಗೊಂದು 1/2 ಅವರಲ್ಲಿ ಮುಗೀತು. ಒಳ್ಳೆ ಪ್ರಸಾದ ಸಿಕ್ತು. ಎಲ್ಲ 2-3 ದೊನ್ನೆ ಪ್ರಸಾದ ತಿಂದಿದ್ದೀವಿ. ಆಮೇಲೆ ಮತ್ತೆ ದರ್ಶನ ಮುಗಿಸ್ಕೊಂಡು ನಾನು ಅಲ್ಲಿ ಆ್ಯಕ್ಚುಲಿ ಬಳೆಗಳು ತೊಗೊಂಡೆ ಆಯಿತಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾಜಿನ ಬಳೆಗಳು. ಆಮೇಲೆ ಒಳ್ಳೆ ಕ್ವಾಲಿಟಿ ಗಾಜಿನ ಬಳೆಗಳಿತ್ತು. ನನಗೂ ಗಾಜಿನ ಬಳೆ ಇಷ್ಟ ಸ್ವಲ್ಪ. ಸೊ ಅದಕ್ಕೆ ಎಲ್ಲನೂ 1 ಡಜನ್ 2 ಡಜನ್ ಅಂತ ಪ್ಯಾಕ್ ಮಾಡಿಕೊಂಡು ಎತ್ಕೊಂಬಿಟ್ಟೆ. ಆ್ಯಂಡ್ ಅಲ್ಲಿಂದ ಹೊರಟಿ ಸೀದಾ ನಾವು ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದೇನು ಕಾಣಿಸ್ತಿದೆ ನೋಡಿ, ಇದು ಪೂರ್ತಿ ಗೋಪುರ, ಆದರೆ ಪಿಲ್ಲರ್ಗಳಿಗೆ ಹೀಗೆ ಇರೋದು. ಸೊ ನಂಗೆ ಅದು ಯಾವಾಗಲೂ ನೋಡಿದಾಗ ಖುಷಿಯಾಗುತ್ತೆ. ಆ್ಯಂಡ್ ಅಲ್ಲಾಗಿದ ತಕ್ಷಣ ಊಟ ಬೇಡ, ನಾವು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ನಾವು ಗೋವಿಂದರಾಜಪಟ್ಟಣ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ದೇವ್ರ ದರ್ಶನ ಚೆನ್ನಾಗಾಯಿತು. ಅಗೇನ್ ಫೋನ್ ಅಲವ್ ಇರಲಿಲ್ಲ. ಆ್ಯಂಡ್ ಈಸಿಯಾಗಿ ಹೋಗಿದ ತಕ್ಷಣ ದರ್ಶನ ಆಗೋಯ್ತು. ಹೊಟ್ಟೆ ಮಾತ್ರ ಕವ ಅಂತ ಇತ್ತು ನನಗೆ. ಗೋವಿಂದರಾಜಪಟ್ಟಣಗೆ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಶೆಕೆ ಇದೆ. ಉಷ್ಟಾಗೋಗಿದೆ ಮುಖ ನೋಡಿ. ಬೊಟ್ಟು ಬಿದ್ದೋಗಿದೆ ಅಲ್ಲ ನಂದು. ಹೋಗ್ಬಿಟ್ಟಿದೆ. ಸೊ ನಾನು ಹೇಳ್ದಂಗೆ ಈ ಬಿಲ್ಡಿಂಗ್ ಅಲ್ಲಿ ನಾವು 5th ಫ್ಲೋರ್ ಅಲ್ಲಿ ಇದೀವಿ. ಸೊ
ತಿರುಪ್ತಿಲಿರೋ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ನಾವು ಬುಕ್ ಮಾಡ್ಕೊಂಡಿರೋ ಮನೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಅಷ್ಟು ಉದ್ದ ಅಲ್ಲ, ಅದು ತಿರುಪ್ತಿ ಬೆಟ್ಟ. ನಮಗೆ ಅದು ನೈಟಲ್ಲಿ ಗಾಳಿ ಗೋಪುರ ನಾರ್ಮಲ್ ಗೋಪುರ ಎಲ್ಲ ಕಾಣಿಸ್ತು. ವಿಡಿಯೋ ತಕ್ಕೊಂಡಿದ್ದೀನಿ, ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಬನ್ನಿ. ಈ ಕಡೆ ಪಾಟಲ್ಲಿ ಗಾಡಿಗಳು ಹೋಗೋದು ಕಾಣುತ್ತೆ. ಇದು ಹೈವೇ ಇದೆ ಆ್ಯಕ್ಚುಲ್ ಆಗಿ, ನಮ್ಮ ಮಲಪ್ಪ ಹೈವೇ ತಾನೇ ನಮ್ಮ ಪಕ್ಕ ಇರೋದು ಬಾ. ಸೊ ನಾವು ಸ್ಟೇ ಆಗಿರೋದು 5th ಫ್ಲೋರು ಆ್ಯಂಡ್ ಇಟ್ ಇಸ್ ರೂಮ್ 501. ಬನ್ನಿ ತೋರಿಸ್ತೀನಿ. ಇದು ಫ್ಲ್ಯಾಟ್ ಆಯಿತಾ, 3 ಬೆಡ್ರೂಮ್ ಫ್ಲ್ಯಾಟ್. ಸೊ ಇದು ಕಂಪ್ಲೀಟ್ ಹಾಲ್. ಇಲ್ಲೊಂದು ಸಣ್ಣ ಕಾಟ್ ಥರನೋ ಅನ್ನೋ ಕೊಟ್ಟಿದ್ದಾರೆ, ಸೋಫಾ ಕೊಟ್ಟಿದ್ದಾರೆ. ಎಂಟ್ರಾಗಿದ ತಕ್ಷಣ ದೇವ್ರ ಮನೆ ಇದೆ. ಅವ್ರೇನು ದೇವ್ರ ಮನೆ ಥರ ಇಟ್ಟಿಲ್ಲ, ಎಕ್ಸ್ಟ್ರಾ ಕಾಟ್ಸ್ ಯಾರಾದ್ರು ಬಂದರೆ ಉಳ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಟಿ ವಿ ಯೂನಿಟ್ ಇದು ಪೂರ್ತಿ. ನಮ್ಮ ಅಪ್ಪ ರಾತ್ರಿ ಟಿ ವಿ ನೋಡ್ತಾ ಇದ್ರು. ಆ್ಯಂಡ್ ಇಲ್ಲಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಆರಾಮಾಗಿ 2-4-6 ಜನ ಊಟ ಮಾಡ್ಬೋದು. ಆ್ಯಂಡ್ ಇದು ಅಡುಗೆ ಮನೆ. ಇಲ್ಲಿ ಡೋರ್ ಇದೆ ಪಾಪಲ್ಲಿ, ನಾನು ಈ ಡೋರ್ ನೋಡೇ ಇಲ್ಲ. ಓಕೆ ಇದಾವೆ ಬಾ. ಇದು ಪೂರ್ತಿ ಯುಟಿಲಿಟಿ ಏರಿಯಾ ಪೂರ್ತಿ. ನೋಡಿ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಎಲ್ಲ ಇದೇ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಎಲ್ಲ ಅವ್ರ ಜಾಗದಲ್ಲಿ ಅಪಾರ್ಟ್ಮೆಂಟ್ ಥರ ಕಟ್ಬಿಡ್ತಾರೆ, 2 BHK 3 BHK. ತಿರುಪ್ತಿಗೆ ಬರೋದ್ರೆ ಉಳ್ಕೊಳ್ಳೋಕ್ಕೆ ಅಂತ ರೂಮ್ ಹಾಕಿ ಕೊಟ್ಬಿಡ್ತಾರೆ. ಸೊ ಇದು ಪೂರ್ತಿ ಕಿಚನ್. ಇಲ್ಲೂ ಅಷ್ಟೇ ಎಲ್ಲ ಏನೇನು ಬೇಸಿಕ್ ಬೇಕು, ಫ್ರಿಜ್ಜು, ಒಂದಷ್ಟೆಲ್ಲ ತಟ್ಟೆ, ಸಕ್ಕರೆ, ಲೋಟ, ಓವನು, ಚಿಮ್ನಿ, ಪ್ಯೂರಿಫೈಯರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಅಗೇನ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಡೈನಿಂಗ್ ಟೇಬಲ್ ಅಂತ. ಆ್ಯಂಡ್ ಈ ಕಡೆ ಪಾರ್ಟಲ್ಲಿ 3 ರೂಮ್ ಇದೆ. ಇದು ರೂಮ್ ನಂಬರ್ 1. ನಮ್ಮ ಡ್ಯಾಡಿ ಮಮ್ಮಿ ಇಲ್ಲೇ ಸ್ಟೇ ಆಗಿದ್ದು ರೂಮ್ ಇದು. ಸೊ ಇದು ಅಷ್ಟೇ ಸಿಂಪಲ್ ರೂಮ್. ಆ್ಯಕ್ಚುಲಿ ಆ 2 ರೂಮ್ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚಿಕ್ಕ ಇದೆ. ನೀಟಾಗಿ ಕಬರ್ಡ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ನೀಟಾಗಿದೆ. ಆ್ಯಕ್ಚುಲಾಗಿ ಇರೋದು ನೀಟಾಗಿದೆ. ಇದು ಅಷ್ಟಿರೋ ಕಬರ್ಡು. ಆ್ಯಂಡ್ ವಾಶ್ರೂಮು ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ, ತುಂಬ ನೀಟಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಂಡ್ 3 ರೂಮ್ಗೂ AC ಇರೋದ್ರಿಂದ ನಿಮ್ಗೆ ಮಲ್ಕೋಬೋದು. ಹಾಂ ಓ ಸಾರಿ ಬನ್ನಿ ಒಂದು ನಿಮಿಷ, ಇಲ್ಲಿ ಬಾಲ್ಕನಿ ಇದೆ, ನಾನು ತೋರಿಸಿಲ್ಲ ಗೊತ್ತಾಗಲಿಲ್ಲ. ಸೊ ಅಡುಗೆ ಮನೆಗೆ ಇತ್ತಲ್ಲ ಯುಟಿಲಿಟಿ ಏರಿಯಾ, ಅದೇ ಥರ ಯಪ್ಪ ಏನು ಅಳ್ಳಂತದ್ದು ಬಾಗಿಲು. ಹಾಂ ಇದು ಈ ಬಾಲ್ಕನಿ ಇದೆ. ಆಲ್ಮೋಸ್ಟ್ ಇಲ್ಲಿ ಯಾರೇ ಫ್ಲ್ಯಾಟ್ ಕಟ್ಟಿದ್ರು ಎಲ್ಲ ನೋಡಿ ಎಲ್ಲದಕ್ಕೂ ಬಾಲ್ಕನಿ ಕೊಟ್ಟಿದ್ದಾರೆ. ಈಗ ಮೋಸ್ಟ್ಲಿ ಇಂಡಿಪೆಂಡೆಂಟ್ ಮನೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಅಲ್ಲಿ ಯಾರೋ ಫ್ಯಾಮಿಲಿ ಸ್ಟೇ ಆಗಿದ್ರು. ಬನ್ನಿ ಒಳಗೋಗೋಣ, ಆಮೇಲೆ ಲಾಕ್ ಮಾಡ್ತೀನಿ. ಹಾಂ, ಬ್ಯಾಕ್ ಟು ರೂಮ್ ನಂಬರ್ 2. ಇದು ರೂಮ್ ನಂಬರ್ 2. ಲೇಟ್ ಆಗ್ತೀನಿ. ಹಾಂ, ಸೊ ಇದು ರೂಮ್ ನಂಬರ್ 2. ಆ್ಯಕ್ಚುಲಿ ಅದಕ್ಕಿಂತ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಕಬರ್ಡ್ ನೋಡಿ, ಇದು ಎಷ್ಟು ಅಗಲ ಕೊಟ್ಟಿದ್ದಾರೆ ಕಬರ್ಡ್ಸು. ಒಂದು ಸೈಡೇ ಎಷ್ಟೆಷ್ಟು ದೊಡ್ಡದಿದೆ. ಆ್ಯಂಡ್ ಇದು ಅಷ್ಟೇ ನೀಟಾಗಿದೆ. ಡ್ರೆಸ್ಸಿಂಗ್ ಟೇಬಲ್ಲು, ಆಮೇಲೆ ಎಲ್ಲದಲ್ಲೂ ಕಾಯಿಲ್ಸ್ ಹಾಕಿಟ್ಟಿದ್ದಾರೆ. ಇಲ್ಲೂ AC ಆನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ರೂಮು ಕೂಲ್ ಆಗೋದು ಬಿಟ್ಟಿದ್ವಿ. ಆ್ಯಂಡ್ ನೆಕ್ಸ್ಟ್ ಇವತ್ತು ದೇವ್ರ ಫೋಟೋ ಹಾಕಿದ್ದಾರೆ ಅಷ್ಟೇ ಅವರು. ಇದು ರೂಮ್ ನಂಬರ್ 3, ನಾನು ಸ್ಟೇ ಮಾಡ್ತಾ ಇರೋದು. ಇದು ಅಷ್ಟೇ ನೀಟಾಗಿ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ಇಲ್ಲೂ ಕಾಟ್. ಆ್ಯಂಡ್ ಇದು ಸ್ವಲ್ಪ ಕಬರ್ಡ್, ಅದೇ ಆ ರೂಮ್ ಕಬರ್ಡ್ ಅಷ್ಟು ದೊಡ್ಡದು ಯಾವುದು ಬಂದಿಲ್ಲ. ಇದು ಕಬರ್ಡ್, ಇದು ಸ್ಟೋರೇಜ್ ಯೂನಿಟ್. ಆ್ಯಂಡ್ ಇದಕ್ಕೂ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ. ಈ ರೂಮ್ಗೂ ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲಿ 2 AC ಯೂನಿಟ್ ಇಟ್ಟಿದ್ದಾರೆ. ಇದು ಈ ರೂಮಿಗೆ ಬರೋ AC. ಆ್ಯಂಡ್ ಈ AC ಬಂದ್ಬಿಟ್ಟು ನಮ್ಮ ಪಕ್ಕದ ರೂಮಲ್ಲಿ ಇರೋದು. ಆ್ಯಂಡ್ ಇದು ಫುಲ್ಲು ಸ್ಪೇಸು. ಹಾಗೆ ಪಕ್ಕ ಮನೆಗಳನ್ನ ಹಾಗೆ ಮಾಡಿಟ್ಕೊಂಡು ಹೋಗಿದ್ದಾರೆ. 3 ಬೆಡ್ರೂಮ್ ಮನೆ ಕೊಟ್ಟು 3 ಬಾಲ್ಕನೀಸ್ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ನಾವು ಸ್ಟೇ ಆಗ್ತಾ ಇರುವ ಪ್ಲೇಸ್, ಆಗಿದ್ದಿತ್ತು ಪ್ಲೇಸ್. ಸೊ ಈಗ ನಾವು ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ನಾವು ನೆಕ್ಸ್ಟು ತಿರುಮಲನಪ್ಪ, ಅದು ಮೇಲೆ ತಿರುಮಲ ತಾನೆ, ಇದು ತಿರುಪ್ತಿ. ಹಾಂ, ಸೊ ಈಗ ನಾವು ನೆಕ್ಸ್ಟ್ ತಿರುಮಲ ಹೊರಡ್ತಾ ಇದ್ದೀವಿ. ದಟ್ಸ್ ಇಟ್. ಅಪಾರ್ಟ್ಮೆಂಟ್ ಚೆಕ್ಔಟ್ ಮಾಡಿಕೊಂಡು ನಾವು ಸೀದಾ ಹೊರಟಿದ್ದೆ ತಿರುಪತಿಗೆ, ಬೆಟ್ಟ ಹತ್ತೋಣ ಮೇಲ್ಗಡೆ ಅಂತ. ಬಟ್ ನಾವು ಕಾರಲ್ಲಿ ಹೋಗಿದ್ದು, ಈ ಸಲ ನಾವು ಹತ್ತಲಿಲ್ಲ. ನಾನು ಹತ್ಕೊಂಡಿರೋ ಅವರೆಲ್ಲ ಹತ್ತಿದ್ರು, ನಂಗೆ ಈ ಸಲ ಎನರ್ಜಿನೇ ಇರಲಿಲ್ಲ ಹತ್ತಕ್ಕೆ. ಆ್ಯಂಡ್ ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿ ಆ್ಯಕ್ಚುಲಿ ರೋಡೆಲ್ಲ ತುಂಬ ನೀಟಾಗಿದೆ ಅನಿಸ್ತು, ಗೊತ್ತಾ. ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ಮೇಂಟೈನ್ ಮಾಡಿದ್ರು ಅನಿಸುತ್ತೆ. ಇದೇನು ಗೋಪುರ ಕಾಣಿಸ್ತಾ ಇದೆ, ಇದೇ ಪ್ರಾಪರ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಅಂತ ಗೊತ್ತಾಗೋದು ನನಗೆ. ಎವ್ರಿ ಟೈಮ್ ಈ ಗೋಪುರ ನೋಡಿದಾಗ ಇಲ್ಲಿಂದ ಸ್ಟಾರ್ಟ್ ಅಂತ ನನಗೆ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ಗಾಡಿಗಳನ್ನ ನೋಡಿದೆ ಗೊತ್ತಾ. ಈ ಬೆಂಗಳೂರು ಟ್ರಾಫಿಕ್ ಏನೂ ಅಲ್ಲ ನಿಮಗೆ, ಅಷ್ಟು ಟ್ರಾಫಿಕ್ ಇತ್ತು ಅಲ್ಲಿ. ಆ್ಯಂಡ್ ಇನ್ನು ಇರುತ್ತೆ ಇದ್ದಿದ್ದೆ ಪ್ರಾಸೆಸ್ಸು, ಚೆಕ್ ಮಾಡೋದು, ಬ್ಯಾಗ್ಸ್ದು ಅದು ಇದೆಲ್ಲ ನೋಡಿ. ಎಷ್ಟು ಗಾಡಿಗಳು ಯಪ್ಪ. ಅದು ಬೇರೆ ನಾವು ಹೋಗಿದ್ದು ಸ್ಯಾಟರ್ಡೇ ಇತ್ತಾ ದರ್ಶನ, ದೇವರೇ.
ಎಷ್ಟು ರಶ್ ಇದೆ ನೋಡಿ ಇಲ್ಲಿ. ಇದೆ ನೋಡಿ ಚೆಕ್ಕಿಂಗು. ಕಾರ್ ಲೈನಾಗಿ ನಿಂತಿದೆ. ಇಲ್ಲಿ ಕಾರ್ ಚೆಕಿಂಗ್ ನಡೆಯುತ್ತೆ, ಆಮೇಲೆ ನಮ್ಮ ಸೂಟ್ ಕೇಸ್ ಚೆಕಿಂಗ್ ನಡೆಯುತ್ತೆ. ಸೊ ದಿಸ್ ಇಸ್ ದ ರೂಟ್. ಚೆಕ್ ಇನ್ ಮಾಡೋ ಜಾಗದಲ್ಲಿ ಎಷ್ಟು ರಶ್ ಇದೆ ಅಂತ ತೋರಿಸ್ದೆ ಗೊತ್ತಾ. ನಾವು ಆ್ಯಕ್ಚುಲಿ ಆ ಲೈನಲ್ಲಿ ನಿಂತ್ಕೊಂಡೇ ಇಲ್ಲ. ಯಾಕೆ ನಿಂತಿಲ್ಲ ಏನು ಅಂತ ಕೇಳಿಬಿಡಿ. ಸಪ್ರೇಟ್ ಲೈನ್ ಇರುತ್ತೆ ಗೊತ್ತಾ ಲೆಫ್ಟ್ ಸೈಡಲ್ಲಿ. ಆ ಲೈನಲ್ಲಿ ನಾವು ಹೋಗಿದ್ದು. ಸೊ ಇನ್ನೇನು ಒಂದು 5 ನಿಮಿಷ ನಾವು ಲೈನಲ್ಲಿ ನಿಂತ್ಕೊಂಡು ಬ್ಯಾಗೆಲ್ಲ ಚೆಕ್ ಮುಗ್ದೋಯ್ತು. ಸೀದಾ ಮೇಲೆ ಹೊರಟ್ವಿ ನಾವು. ಆ್ಯಕ್ಚುಲಿ ಮೇಲೆ ಹತ್ತಬೇಕಾದ್ರೆ ಬೆಟ್ಟದಲ್ಲಿ ನಮ್ಗೆ ಯಾವುದೇ ಥರ ಟ್ರಾಫಿಕ್ ಅನಿಸ್ಲಿಲ್ಲ. ಆರಾಮಾಗಿ ಪಾಸ್ ಆಗ್ತಾಯಿದ್ವಿ. ಎಲ್ಲೋ ಮಧ್ಯ ಈ ಲೋಕಲ್ ಜೀಪ್ಗಳು ಹಾರೋ ನೋಡ್ಕೊಂಡು ಹೋಗ್ತಾಯಿದ್ವು. ಸೊ ಆರಾಮಾಗಿ ಮೇಲೆ ರೀಚ್ ಆದ್ರಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ನಾನು ಟಿ ಟಿಲಿ ಬಂದಾಗ ಗಮನಿಸೇ ಇಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಕಾರಲ್ಲಿ ಬಂದಾಗ ನಾನು ಇಲ್ಲ ಲಾಸ್ಟ್ ಟೈಮ್ ಬೆಟ್ಟ ಹತ್ತಿದ್ದೆ. ಇದೆಲ್ಲ ಮೇಲ್ಗಡೆ ಹೀಗೆ ಇರೋದು ನೋಡೋಕ್ಕೆ. ನಾವಿಲ್ಲೇ ಹಂಪಿ ಕರ್ನಾಟಕ ಭವನದಲ್ಲಿ ಚೆಕ್-ಇನ್ ಆಗಿದ್ದೀವಿ. ಲಾಸ್ಟ್ ಟೈಮು ನಮ್ಗೆ ಆ ಎಂಡಲ್ಲಿ ರೂಮ್ ಕೊಟ್ಟಿದ್ರು, ಬಟ್ ಈ ಸಲ ಇಲ್ಲಿ ನಮ್ಮ ರೂಮ್ ಇದೆ. ಆ್ಯಂಡ್ ಇಟ್ ಈಸ್ ಹಂಪಿಯಲ್ಲೆಲ್ಲ AC ರೂಮ್ಸ್ ಇರೋದು. ಸೊ ಇದು ಬಂದ್ಬಿಟ್ಟು 229 ಇದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಕಂಪ್ಲೀಟ್. ನೀಟಾಗಿದ್ದ ತಕ್ಷಣ ಲಗೇಜ್ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಇದು ವಾಶ್ರೂಮ್ ಲೈಟಲ್ಲಿದೆ. ಎಸ್ ನೋಡಿ ನೀಟಾಗಿತ್ತವ್ರೆ. ಇಲ್ಲಿಗೆ ಇಷ್ಟು ಬೇಜಾನಾಯಿತು. ಆ್ಯಂಡ್ ಗೀಝರ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಒಳ್ಳೆ ಕಬೋರ್ಡ್ಸು. ಓಕೆ, ಎಂಟಿ ಕಬೋರ್ಡ್. ಇಲ್ಲೊಂಚೂರು ಜಾಗ ಕೊಟ್ಟಿದ್ದಾರೆ. ಕಾಟ್ ಆ್ಯಂಡ್ ಇಲ್ಲೊಂದು ಮಿರರ್ ಇದೆ. ಕೂತ್ಕೊಳ್ಳೋಕ್ಕೆ ಟೇಬಲ್, ಸ್ಟಡಿ ಟೇಬಲ್. ಆ್ಯಂಡ್ ನಮಗಿದು ಬಾಲ್ಕನಿ ನಾಕ್ಷಿ. ಹಾಂ, ಬಾಲ್ಕನಿ ಕೊಟ್ಟಿದ್ದಾರೆ. ಎಸ್, ಇದು ಬಾಲ್ಕನಿ. ಆಚೆ ಬಂದರೆ ನಮಗಿಲ್ಲಿ ತಿರುಪತಿ ಮ್ಯೂಸಿಯಮ್, ತಿರುಮಲ ಮ್ಯೂಸಿಯಮ್ ಕಾಣುತ್ತೆ. ಪೂರ್ತಿ ಮ್ಯೂಸಿಯಮ್ಮು. ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿಂದ ಹಿಂಗೊಂದು ಗೇಟ್ ಇದೆಯಲ್ಲ, ಅಲ್ಲಿ ಹೋದರೆ ದೇವಸ್ಥಾನದೊಳಗೆ ಹೋಗ್ತೀವಿ. ಸೊ ನಮ್ಮದು ಅದು ಹಂಪಿಲಿ ಇದ್ದಿದ್ದಷ್ಟೇ. ಇದು ಐಹೊಳೆ. ಇಲ್ಲಿ ಅಪ್ಪ ಅಮ್ಮ ಅತ್ತೆ ಎಲ್ಲ ಇಲ್ಲಿ ಸ್ಟೇ ಆಗಿದ್ದಾರೆ. ಯಾವ ರೂಮ್ಗೆ ಹೋಗಿದ್ದಾರೆ ಕೇಳ್ತೀನಿ. ದಿಸ್ ಇಸ್ ಐಹೊಳೆ. ಪೂರ್ತಿ ಐಹೊಳೆ ಒಳಗಿರೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಂಟೀರಿಯರು. ಅಲ್ಲಿ ಜಾಸ್ತಿ ಗಾರ್ಡನ್ ಇದೆ. ಇದು ಒಳ್ಳೆ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಇದ್ದಂಗಿದೆ. ಅಂದ್ಬಿಟ್ಟು ನಾನ್ AC ರೂಮು ಐಹೊಳೆ ಒಳಗಿರೋದು. ಎಂಟ್ರಾಗಿದ ತಕ್ಷಣ ಇದು ವಾಶ್ರೂಮ್ ಇದೆ. ಇದು ಅಷ್ಟೇ ಸ್ಪೇಷಿಯಸ್ ಆಗಿದೆ ವಾಶ್ರೂಮು. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ಕಾಟು, ಇದು ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಕಬೋರ್ಡ್ ಇದೆ. ಇಲ್ಲಿ ಫುಲ್ಲು ಫೋಟೋ ಹಾಕಿದ್ದಾರೆ. ಬಾಲ್ಕನಿ ಇದೆ. ಒಂದು ನಿಮಿಷ. ಇಲ್ಲ ಬಾಲ್ಕನಿ ಇಲ್ವಾ? ಇಲ್ಲಿ ಫುಲ್ ವಿಂಡೋ ವ್ಯೂ ಈಗ ಕಾಣುತ್ತೆ. ನಾವಿದ್ದಿದ್ದು ರೂಮ್ಗೆ ಕೆಳಗಡೆ ಬಾಲ್ಕನಿ ಇದೆ. ಬಾಲ್ಕನಿಯಲ್ಲಿ ರೋಡು ಮ್ಯೂಸಿಯಮ್ ಇದೆಯಲ್ಲ, ಡೈರೆಕ್ಟ್ ಮ್ಯೂಸಿಯಮ್ ಕಾಣುತ್ತೆ. ಸೊ ಇದು ಪೂರ್ತಿ ಹೀಗಿದೆ. ಇಲ್ಲೊಂದು ಬಿಲ್ಡಿಂಗಿಂದ ಮಮ್ಮಿ ಡ್ಯಾಡಿನ ಪಿಕ್ ಮಾಡಿಕೊಂಡು ನಾವು ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ಒಳಗಡೆ ಈ ಥರ ಎಲ್ಲ ಪೇಂಟಿಂಗ್ ಮಾಡಿದ್ರು ಅಂತ ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡೆ. ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲೇ ಆನಂದಂ ಭವನಂ ಅಂತ, ಆನಂದ್ ಭವನಂ ಅನ್ನದಾನ ಮಂಟಪ ಏನೋ ಹೆಸರು ಬರ್ತದೆ. ಸೊ ಇಲ್ಲಿ ಬಂದು ಊಟ ಮುಗಿಸ್ಕೊಂಡು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡ್ತೀವಿ. ಒಂಚೂರು ರೂಮಲ್ಲಿ ನಾವು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಟೈಮ್ ಈಗ 5:15. ಇಲ್ಲಿ ಶ್ರೀವಾರಿ ಪಾದಲ್ಲೂ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಹೋಗ್ತೀನಿ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು, ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಬೆಟ್ಟದ ಮೇಲೆ ಶ್ರೀವಾರಿ ಪಾದಲು ನೋಡೋಕ್ಕೆ ಹೋಗ್ತಾ ಇರೋದು. ಈ ಥರ ಒಂದಷ್ಟು ಮೆಟ್ಲುಗಳಿರುತ್ತೆ. ಹತ್ತಕ್ಕಾಗಲ್ಲ ಅನ್ನೋದೇನಿಲ್ಲ, ಹತ್ಬೋದು ಆರಾಮಾಗಿ. ಸೊ ಒಂದು ಮೀಡಿಯಮ್ ಮೆಟ್ಲುಗಳಿದೆ. ಹತ್ಕೊಂಡು ಮೇಲೆ ಹೋಗಿದ ತಕ್ಷಣ ನಿಮಗೆ ತಿಮ್ಮಪ್ಪನ ಪಾದ ಸಿಗುತ್ತೆ. ತಿಮ್ಮಪ್ಪ ಬೆಟ್ಟದ ಮೇಲೆ ಕಾಲಿಟ್ಟಾಗ ಇಟ್ಟಿದ್ದ ಮೊದಲನೇ ಹೆಜ್ಜೆ ಈ ಜಾಗ ಅಂತ ಹೇಳ್ತಾರೆ. ಈ ಥರ ಬಾಕ್ಸ್ ಹಾಕಿರ್ತಾರೆ. ಬರೋರು ತುಳಸಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ಹೀಗೆ ಕೈ ಮುಗ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಶ್ರೀವಾರಿ ಮೆಟ್ಲು ಹತ್ರ ಬಂದಾಗ ಈ ಥರ ಫುಲ್ ಮರಗಳಿದೆ. ಇಷ್ಟುದ್ದ ಇದೆ ನೋಡಿ. ಇದು ಸೇಮ್ ನೀವು ಕೊಡೆಕೆನಾಲ್ ಫೀಲ್ ಬರುತ್ತೆ. ಅದಕ್ಕೆ ಎಲ್ಲ ಫೋಟೋ ತೆಗಿಸ್ಕೊತಾ ಇದ್ದಾರೆ. ಬೇಡ ನನಗೇನು, ಆ ಕಡೆನೂ ನೋಡಿ ಫುಲ್ಲು ಹಾಗೆ ಇರೋದು. ಸೊ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ಕಾಡಿಗಳು ಕಮ್ಮಿನೇ. ಇಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ಮೆಟ್ಲು ಹತ್ಕೊಂಡು ಬರಬೇಕಷ್ಟೇ. ಸೊ ಈಗ ನಾವೆಲ್ಲ ಮತ್ತೆ ಬಂದು ಇಲ್ಲಿ ಕರ್ನಾಟಕ ಭವನ ಹತ್ರ ಗಾಡಿ ನಿಲ್ಲಿಸಿ ಇಲ್ಲಿಂದ ನಮ್ಮ ಏನಾಯ್ತು ನೋಡಿ, ಎಲ್ಲ ಓಡಾಡೋಕ್ಕೆ ಎಷ್ಟು ಚೆನ್ನಾಗಿದೆ. ಫುಲ್ಲು ಖಾಲಿ ಇರೋದಕ್ಕೆ ಪ್ರಶಾಂತವಾಗಿದೆ. ಇಲ್ಲಿ ಓಡಾಡಿಕೊಂಡು ಹಿಂಗೆ ಓಡಾಡಿಕೊಂಡು ಇರ್ಬೋದು. ಚೆನ್ನಾಗಿದೆ. ಆ್ಯಂಡ್ ಬಿಸಿಲು ಅಷ್ಟಿಲ್ಲ. ಇವಾಗ ಟೈಮ್ ಬಂದು ಎಷ್ಟಾಯ್ತಮ್ಮ? ಟೈಮು 6 ಗಂಟೆ ಕರೆಕ್ಟು
6 ಗಂಟೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ವರಾಹ ಸ್ವಾಮಿ ದೇವಸ್ಥಾನ. ರಶ್ ನೋಡಿ ಹೆಂಗಿದೆ, ಆರಾಮಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ರಶ್ ನೋಡಿ ಎಷ್ಟಿದೆ, ಬಟ್ ಸ್ಟಿಲ್ ದರ್ಶನ ಆಯಿತು. ಸೊ ಈಗ ನಾವು ಅವೆಲ್ಲ ರಿವೀಲ್ ಮಾಡೋಂಗಿಲ್ಲ. ಸೊ ಈಗ ಹಿಂಗೆ ಸುಮ್ಮನೆ ಟೈಮ್ ಇದೆ ಅಲ್ಲ, ನೆಮ್ಮದಿಯಾಗಿ ದೇವಸ್ಥಾನದ ಸುತ್ತ ಒಂದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ಹೀಗೆ ವರಹಸ್ವಾಮಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ರೌಂಡ್ ಹಾಕೋಣ ಅಂತ ಹೋದ್ವಾ. ಕರೆಕ್ಟ್ ಟೈಮಿಗೆ ಆನೆ ಬರ್ತಾಯಿತ್ತು. ನಾನು ಲಾಸ್ಟ್ ಟೈಮ್ 2 ಸತಿ ವಿಸಿಟ್ ಮಾಡಿದಾಗೂ ಅಷ್ಟೇ ನಾನು ಒಳಗಡೆ ಕ್ಯೂವಲ್ಲಿ ನಿಂತಿದ್ದೆ ಆನೆ ಪಾಸ್ ಆಗಬೇಕಾದ್ರೆ. ಹತ್ತಿರದಿಂದ ನೋಡೇ ಇರಲಿಲ್ಲ. ಆ್ಯಂಡ್ ಈ ಸಲ ಹತ್ತಿರದಿಂದ ನೋಡಿ ತುಂಬ ಖುಷಿಯಾಯಿತು. ಸ್ವಲ್ಪ ಏಜ್ ಅಂದಂಗೆ ಕಾಣಿಸ್ತಿತ್ತು, ಬಟ್ ಹತ್ತಿರದಿಂದ ನೋಡಿದಾಗ ನಂಗೆ ಆನೆ ತುಂಬ ಇಷ್ಟ. ನಾನು ನೋಡಿದೆ ಕಲ್ಯಾಣಿ. ಆ್ಯಕ್ಚುಲಿ ಕ್ಲೋರಿನ್ ಹಾಕಿದ್ದಾರೆ, ಅದಕ್ಕೆ ಬ್ಲೂ ಕಲರ್ ಇದೆ. ಅದು ವರಹಸ್ವಾಮಿ ದೇವಸ್ಥಾನ. ಇದು ಜನ ಎಲ್ಲ ಇದು ಮಾಡೋದು, ಪೂಜೆ ಮಾಡಿ ಸ್ನಾನ ಮಾಡೋದು ನೋಡಿ. ಜನ ಎತ್ತಿದ್ದಾರೆ ಎಲ್ಲ ಕಡೆ, ಜನ 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 ಏನಿದೆ. ಮೇನ್ ಗುಡಿ, ಇದ್ರ ಮುಂದೆ ಬಂದಂಗೆ ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ನಾವಲ್ಲಿ ದೀಪ ಹಚ್ಚೋಣ ಅಂತ ತೊಗೊಂಡಿದ್ದೀವಿ ನೋಡಿ. ಅಲ್ಲಿಂದ ತಿಮ್ಮಪ್ಪನ ಗುಡಿ ಕಾಣುತ್ತೆ. ನಾನು ಝೂಮ್ ಔಟ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮ್ದು ಹತ್ರ ಕಾಯಿ ಮತ್ತು ದೀಪ ಹಚ್ಚಬೇಕು. ಸೊ ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಓಹೋ ಏನು ಜನ ಅವ್ರ ಗುರು. ಇಲ್ಲಿ ನೋಡಿಬೇಕಾ? ಸೊ ಈಗ ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಇಡೀ ದೇವಸ್ಥಾನ ಒಂದು ರೌಂಡ್ ಹೊಡಿಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಬಿಕಾಸ್ ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಆ್ಯಂಡ್ ನಾವು ಈ ಥರ ಹೋಗೇ ಇಲ್ಲ, ಸುಮಾರು ಟೈಮ್ ಆಯಿತು. ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ, ನಾನು ಅಕ್ಷಿನೂ ಚಿಕ್ಕವಳಿದ್ದಾಗ ಹೋಗಿದ್ದ. ಸೊ ಇಲ್ಲಿ ಸಂಗೀತ ಕಚೇರಿ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಸುಮಾರು ಜನ ಮಲ್ಗೋರೆ ಹಾಸ್ಕೊಂಡು. ಅಲ್ಲಿ ಗೋವಿಂದನದ ಸಂಗೀತ ಕಚೇರಿ ನಡೀತಾ ಇದೆ. ಅಲ್ಲಿ ಡಿಸ್ಪ್ಲೇ ಇದೆಲ್ಲ, ಆ ಡಿಸ್ಪ್ಲೇಲಿ ಕಾಣುತ್ತೆ. ಫೋಕಸ್ ಆಗ್ತಿಲ್ಲ. ಇಲ್ಲಿ ನಡೀತಾರೆ ಸಂಗೀತ ಕಚೇರಿನೇ ಇಲ್ಲಿ ಟಿ ವಿಲಿ ಕಾಣಿಸ್ತಾ ಇರೋದು. ಯಾವಾಗಲೂ ಮ್ಯೂಸಿಕ್ ಪ್ಲೇ ಆಗ್ತಾ ಇರೋದು ನೋಡಿ. ನಾನು ಇಷ್ಟು ದಿನ ತಿರುಪ್ತಿಗೆ ಬಂದು ನೋಡೇ ಇಲ್ಲ. ಇದು ಮೇನ್ ದೇವಸ್ಥಾನ. ಇಲ್ಲಿ ದೀಪ ಹಚ್ಚಿ ಇಲ್ಲಿ ಹಿಂಗೆ ಮಾಡಿ, ಅಯ್ಯೋ ಔಟ್ ಹೌಸ್ ಆಗೋಯ್ತು ನೋಡಿ. ದೀಪ ಹಚ್ಚಿ ಸುಮಾರು ದೀಪ ಹಚ್ಚಿದ್ದಾರೆ, ಅದರ ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ಒಂದು ಪ್ರದಕ್ಷಿಣೆ ಆಗ್ದಂಗೆ ಅಲ್ಲಿಂದ ಬಂದು ಹಿಂಗೆ ಹೋಗ್ತೀವಿ. ಈಗ ಹೋಗೋಣ ಬಾಪ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಬಂದು ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇರೋದು. ಹಿಂದೆ ಬ್ಯಾರಿಕೇಡ್ ಇದೆ, ಎಲ್ಲ ಜನ ಇದ್ದಾರೆ, ಕೆಲವ್ರು ಮಲಗಿರ್ತಾರಲ್ಲ. ಸೊ ಅದಕ್ಕೆ ನೋಡಿ ಇಲ್ಲಿಂದ ಆರಾಮಾಗಿ ಕೂತ್ಕೊಂಡು ದೇವ್ರನ್ನ ನೆಮ್ಮದಿಯಾಗಿ ನೋಡ್ತಾ ಇದ್ದೀವಿ. ಹ್ಯಾಪಿಯಾಗಿದೆ, ತುಂಬ ಕಾಮಾಗಿ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಮ್ಮ ಅತ್ತೆ ಮಾವದಿರು ಅಣ್ಣದಿರೆಲ್ಲ ಅಲ್ಲೇ ಕ್ಯೂವಲ್ಲಿ ನಿಂತಿದ್ದಾರೆ. ನಾವು ಇಲ್ಲಿಂದ ನೋಡಿದ್ವಿ ಅವ್ರನ್ನ. ನಮ್ಮ ದರ್ಶನ ಇರೋದು ನಾಳೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ, ನೋಡೋಣ ಏನು ಅಂತ. ಅಂದರೆ ನಾನು ಲಾಡು ಕೌಂಟ್ರಲ್ಲಿ ವೀಡಿಯೋ ಮಾಡಿದೆ ಆಯಿತಾ. ಅವ್ರು ಯಾರೋ ಬಂದ್ಬಿಟ್ಟು ಮೇಡಮ್ ರೆಕಾರ್ಡ್ ದಂಡಿ ಅಂತೆಲ್ಲ ಅಂದರು. ಇಲ್ಲ ಸುಮ್ಮನಾದೆ. ಆಮೇಲೆ ಮೊಬೈಲ್ ತೊಗೊಂಡು ಕ್ಲಿಪ್ ಅಂದರೆ ತೊಗೊಳ್ಳಿಲ್ಲ, ಡಿಲೀಟ್ ಮಾಡಿ ಅಂತ ಅವ್ರ ಮುಂದೆನೇ ಹೇಳಿದ್ರು. ಅವ್ರ ಮುಂದೆನೇ ಡಿಲೀಟ್ ಮಾಡಿ ಆಮೇಲೆ ರೀಸೈಕಲ್ ಬಿನ್ನಲ್ಲೂ ಡಿಲೀಟ್ ಮಾಡಿ ಅಂದರು. ಆಯಿತು ಸಿ ನನಗೇನು ಆಗಬೇಕಾಗಿಲ್ಲ, ಇಟ್ಸ್ ಓಕೆ ಸುಮ್ಮನೆ ಡಿಲೀಟ್ ಮಾಡಿ. ನಾನೇನು ಜಸ್ಟಿಫಿಕೇಷನ್ ಕೊಡ್ತಾ ಕೂರಲಿಲ್ಲ. ಆಮೇಲೆ ಇರೋರು ಬರೋರೆಲ್ಲ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಂ ಏನ್ರಿಲ್ಲ ವಿಡಿಯೋ ಮಾಡ್ತಾ ಇರೋದು ಏನಪ್ಪ, ಕೈಯಲ್ಲಿ ಲಾಡು ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಈ ಅಪ್ಪಂಗೆ ಏನು ಬಂದು ನನ್ನ ಹತ್ರ ಡಿಲೀಟ್ ಮಾಡಿಸ್ತಾ ಅವರೆಲ್ಲ ಹಂಗೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಏನೋ ಐ ಜಸ್ಟ್ ಡಿಲೀಟೆಡ್, ಇಟ್ಸ್ ಓಕೆ, ಏನಾರೋ ಮಾಡ್ಕೊಳ್ಳಿ, ಇಟ್ಸ್ ಓಕೆ. ಏನೋ ಒಂದು ಕ್ಲಿಪ್ಪಲ್ಲ, ಡಿಂಟ್ ಮ್ಯಾಟರ್ ಟು ಮಿ. ಅಲ್ಲಿ ಎಷ್ಟು ಜನ ಎಷ್ಟು ವಿಡಿಯೋ ಮಾಡ್ಕೊತಿದ್ರು. ಸೊ ರೂಮಿಗೆ ಬಂದೆ ಒಂದು ನಿಮಿಷ ಫ್ರೆಶ್ ಅಪ್ ಆಗೋಕ್ಕೆ. ಈಗ ಊಟಕ್ಕೆ ಹೋಗೋಣ ಪ್ಲ್ಯಾನಲ್ಲಿದ್ದೀನಿ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗೇ ಇದೆ, ನಾನ್ ಎ ಸಿ. ಬಟ್ ನಾನ್ ಎ ಸಿ ಆಫ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಾಗಿಲೆಲ್ಲ ತಕ್ಕೊಂಡಿರ್ತಾರೆ, ಹಂಗೆ ಮಲಗಿರ್ತಾರೆ. ಸೊ ಎ ಸಿ ಇಲ್ಲಾಂದರೆ ಇದಕ್ಕಾಗಲ್ಲ ಬೇಸಿಗೆಯಲ್ಲಿ. ಬಟ್ ಹಂಪಿ ತುಂಬ ಕ್ಲೀನಾಗಿದೆ, ತುಂಬ ನೀಟಾಗಿದೆ. ಪ್ಯಾಸೇಜು ಎಲ್ಲ ಅದು ನೀಟ್ ಮಾಡ್ತಿರ್ತಾರೆ. ಬಟ್ ಇರೋದ್ರಲ್ಲಿ ಐ ಫೀಲ್ ಹಂಪಿ ಇಸ್ ನೈಸ್. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ದರ್ಶನದ ದಿನ ಇದೆ. ಸೊ ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಆ್ಯಂಡ್ ನೋಡಿ ಬೆಳಿಗ್ಗೆ ನಮ್ಮ ರೂಮಿಂದ ಝೂಮ್ ಮಾಡಲ ಅಲ್ಲ ಫೋಕಸ್, ಎಸ್ ಅದು ಮ್ಯೂಸಿಯಮ್ಮು. ಇಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ನಮಗಿಲ್ಲೇ ಪಕ್ಕದಲ್ಲಿ ವರಾಹ ಸ್ವಾಮಿ ಟೆಂಪಲ್ ಇದೆ. ಆ ದೇವಸ್ಥಾನದ ಎಕ್ಸಿಟ್ ಇದೆ, ಲಾಡು ಕೌಂಟ್ರು ಕೊಡ್ತಾರಲ್ಲ ಅಲ್ಲಿ, ಆ ಸೌಂಡ್ ಕೇಳಿಸ್ತಾ ಇದೆ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ಬೇಕು. ಅವಾಗಲೇ ನಾನು ತಿರುಪತಿಲಿರೋ ಒಂದು ಮನೆ ವಿಡಿಯೋ ನೋಡಿದ್ರಿ. ಇವಾಗ ತಿರುಪತಿಲಿ ನಾವು ಇನ್ನೊಂದು ಮನೇಲಿದ್ದೀವಿ. ಆ ಮನೆ ವಿಡಿಯೋ ತೋರಿಸ್ತೀನಿ ಬನ್ನಿ. ನಾನು ಸ್ಟೇ ಆಗ್ತಾ ಇದ್ದಿದ್ದಪ್ಪ, ತೋರ್ಸಪ್ಪ. ಅದು ಮನೆ ನಂಬರ್ 1 ಕಾಣಿಸ್ತಿದ್ಯಾ ಸೈಡಲ್ಲಿ? ಹಾಂ ಕಾಣಿಸ್ತಲ್ಲ, ಅದೇ ಮನೆ ನಂಬರ್ 1.
ಸೊ ಇದು ತಿರುಪತಿಲಿರೋ ಮನೆ ನಂಬರ್ 2 ಆ್ಯಂಡ್ ಅಲ್ಲೇ ಗಾಳಿ ಗೋಪುರ ಎಲ್ಲ ಕಾಣುತ್ತೆ, ಅದು ರಾತ್ರಿ ತೋರಿಸ್ತೀನಿ. ಸೊ ಇಲ್ಲಿನ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಅಯ್ಯೋ ಟವಲ್ ಬಿದ್ದೋಯ್ತು. ಈ ಮನೆ ಡೋರ್ ತುಂಬ ದೊಡ್ಡದಾಗಿದೆ, ಆ ಮನೆ ಕಂಪೇರ್ ಮಾಡಿದ್ರಲ್ಲ ಅಗಲ ಇದೆ. ಇಲ್ಲ ಈ ಕಡೆ ಬಿದ್ದೋಯ್ತು. ಸೊ ವೆಲ್ಕಮ್ ಬಾಮ, ಏನಾಗಲ್ಲ. ಇಲ್ಲ ಇಲ್ಲ ಆ್ಯಂಡ್ ಇದು ಬಂದು ಹಾಲ್, ಒಂದು ಸೋಫಾ ಸೆಟ್ ಕೊಟ್ಟಿದ್ದಾರೆ, ಟೇಬಲ್ ಇದೆ ಆ್ಯಂಡ್ ಇದು ಫುಲ್ ಬಿಗ್ TV ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಒಂದು ಬಾಲ್ಕನಿ ಇದೆ. ಆ ಕಡೆಗೆ ಏನಂತ ವ್ಯೂ ಏನಿಲ್ಲ, ರಾತ್ರಿ ನೋಡಬೇಕು, ಯಾಕಂದರೆ ಅದು ಹೈವೇ ಅಲ್ವಾ, ಸೊ ಅಂಥ ವ್ಯೂ ಇಲ್ಲ. ಆ್ಯಂಡ್ ಹಾಲ್ಗೆ ಓಪನ್ ಕಿಚನ್ ಕೊಟ್ಟಿದ್ದಾರೆ. ಓಪನ್ ಕಿಚನ್ಗೆ ಫಸ್ಟ್ ಸಿಗೋದೆ ಡೈನಿಂಗ್ ಹಾಲ್, 4 ಜನ ನಾವು ಕುತ್ಕೊಂಡು ತಿನ್ನಕ್ಕೆ ಸರಿ ಇದೆ. ಆ್ಯಂಡ್ ಇದು ಫುಲ್ಲು ಕಿಚನ್. ಇಲ್ಲೂ ಕಂಪ್ಲೀಟ್ ಸೆಟಪ್ ಇದೆ, ಅಕ್ವಾಗಾರ್ಡು, ಸ್ಟೌವು, ತಟ್ಟೆ, ಅವನ್ನು, ಖಾಲಿ ಎಲ್ಲ ಲೋಟ ಇದೆ, ಫ್ರಿಡ್ಜ್ ಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಪ್ರಸಾದ ಇಟ್ಕೊಂಡಿದ್ದೀವಿ, ಇದು ಫ್ರಿಡ್ಜು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಮನೆ ಇದು. ಸೊ ಇದು 2 ಬೆಡ್ರೂಮ್ ಮಧ್ಯ ಇರೋದು ಸಿಂಕು. ಆ್ಯಂಡ್ ಇದು ಬಂದ್ಬಿಟ್ಟು 1 ಬೆಡ್ರೂಮ್. ಇದು ನಮ್ಮ ಡ್ಯಾಡಿ ಮಮ್ಮಿ ಸ್ಟೇ ಆಗಿರೋ ಬೆಡ್ರೂಮ್. ಅಮ್ಮ AC ಹಾಕಿದ್ಯಾ? ಬಾಗಿಲು ಹಾಕು, ಕೂಲ್ ಆಗುತ್ತೆ. ಬಾಗಿಲು ಆಗುತ್ತೆ, ಲಾಕ್ ಆಗ್ತಿಲ್ಲಮ್ಮ. ನೀನು ಯಾಕೆಲ್ಲ ಇಂಥ ಹೋಗ್ತೀಯಾ? ಆಯಿತು ಬಾ. ಇದು ಬಂದು ಇನ್ನೊಂದು ಬೆಡ್ರೂಮ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿ ರೂಮ್ಗೆ ಬಾಲ್ಕನಿ ಇದೆ, ಆ ಬೆಡ್ರೂಮ್ಗೆ. ಇದಕ್ಕೆ ಬಾಲ್ಕನಿ ಇಲ್ಲ, ಇಟ್ ಇಸ್ ಜಸ್ಟ್ ನಾರ್ಮಲ್ ವಿಂಡೋ ಇರೋದು. ಈ ಕಡೆನೂ ರೋಡ್ ಕಾಣುತ್ತೆ. ಕಬರ್ಡ್ ಕೊಟ್ಟಿದ್ದಾರೆ, ನೀಟ್ ಆ್ಯಂಡ್ ಮಿರರ್ ಇದೆ. ಸ್ವಲ್ಪ ಅಪ್ಗ್ರೇಡೆಡ್ ಇದು ಸ್ಲೈಡಿಂಗ್ ಕಬೋರ್ಡು. ಎಕ್ಸ್ಟ್ರಾ ಹಾಸಿಗೆ ಇದೆ, ಯಾರಾದರೂ ಬಂದರೆ ಮಲ್ಕೋಬೋದು. ಆ್ಯಂಡ್ ಇದು ಕಂಪ್ಲೀಟ್ ಕಾಟ್. ನಮ್ಮ ಅವಾಗಲಿಂದು ಫಸ್ಟ್ ಮನೆ ತೋರಿಸಿದ್ನಲ್ಲ, ಆ ಫಸ್ಟ್ ಮನೇಲಿ ಇವಾಗ ನಮ್ಮ ಅತ್ತೆದಿರು ಅಕ್ಕಂದಿರೆಲ್ಲ ಸ್ಟೇ ಆಗ್ತಾ ಇದ್ದಾರೆ. ಸೊ ಇವಾಗ ಅವರಲ್ಲಿರ್ತಾರೆ, ನಾವು ಇಲ್ಲಿರ್ತೀವಿ. ದಟ್ಸ್ ಇಟ್. ನಂಬರ್ ಜಾಸ್ತಿ ಅಂತ ಏನು ನಂಬರ್ ಜಾಸ್ತಿ, 12 ಜನ ಉಳಿಬೇಕಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಆ ಮನೆ ಬಿಟ್ಟಿದ್ದೀವಿ. ನಾವೊಂದು 4 ಜನ ಇಲ್ಲಿದ್ದೀವಿ. ಇನ್ನು ಎಕ್ಸ್ಟ್ರಾ ಪಾಟ್ ಇದೆ, ಯಾರಾದ್ರೂ ಹಾಸ್ಕೊಂಡು ಮಲ್ಕೋಬೋದು. ದಟ್ಸ್ ಇಟ್, ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್. ಎಸ್, ಅಷ್ಟೇ. ಸೊ ಎಸ್, ದೇವ್ರ ದರ್ಶನ ಆಗಿ ಬಂದ್ವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಸ್ ಯೂಶುವಲ್, ಬಿಕಾಸ್ ಮೊಬೈಲ್ ಅಲವ್ ಇರಲ್ಲ. ಬಟ್ ದರ್ಶನ ಸಕ್ಕದಾಗಿತ್ತು. ಎಲ್ಲ 5 hours 6 hours ಅಂತಿದ್ರು. ಅಪ್ಪ ಅಕ್ಷತ್ ವಾಸ್ ಲೈಕ್, ಇಲ್ಲ ನಾನು ಅಷ್ಟೊತ್ತೆಲ್ಲ ಇರುತ್ತೆ ಅಂದರೆ ನಾನು ವಾಪಸ್ ಬಂದುಬಿಡ್ತೀನಿ, ಆಚೆ ಬಂದುಬಿಡ್ತೀನಿ ಅಂತಿದ್ರು. ಥ್ಯಾಂಕ್ ಗಾಡ್. ನೀವು ನಂಬಲ್ಲ, ಸ್ಯಾಟರ್ಡೇ ದೇವ್ರ ವಾರದ ದಿನ ನಮಗೆ ದೇವ್ರ ದರ್ಶನ ಜಸ್ಟ್ 1.5 hours ಆಗಿದೆ. ಆ್ಯಕ್ಚುಲಾಗಿ ಕರೆಕ್ಟಾಗಿ ಹೇಳಬೇಕಂದ್ರೆ 1 hour 15 minutes ನಮಗೆ ದರ್ಶನ ಆಯಿತು. ಬಟ್ ನಾವು ಪ್ರಸಾದ ತಿಂದ್ಕೊಂಡು 2 ದೋನೆ ತಿಂದೆ, ನಾನು ಬೇರೆ ಖಾಲಿ ಹೊಟ್ಟೆಲಿದ್ದೆ ಅಂತ. ಸೊ ಅಲ್ಲಿ ಒಂದು 15 ನಿಮಿಷ ಎಕ್ಸ್ಟ್ರಾ ಆಗಿರ್ಬೋದು, ಬಿಟ್ಟರೆ ಎಕ್ಸಾಕ್ಟ್ 1 hour 15 minutes ಆಯಿತು. ಬೇಡ 1 hour 30 minutes, 1.5 hour ದೇವ್ರ ದರ್ಶನ ಮುಗಿಸ್ಬಿಟ್ವಿ. ಸೋ ಹ್ಯಾಪಿ, ನನಗೆ ಖುಷಿಯಾಗಿತ್ತು ಎಲ್ಲ. ನಾನು ಬೆಳಿಗ್ಗೆ ಎದ್ದಾಗಿಂದ ನೀರು ಕುಡ್ದಿಲ್ಲ, ಏನೂ ತಿನ್ನಲಿಲ್ಲ, ಖಾಲಿ ಅಂದರೆ ಖಾಲಿ ಹೋಟೆಲ್ ಹೋಗಿದ್ದೆ. ಸೊ ಅಷ್ಟೇ ನನ್ನಿಂದನೇ ದೇವ್ರು ನಿಮಗೆ ಅಷ್ಟು ಅಂದ್ಬಿಟ್ಟು ದರ್ಶನ ಕೊಟ್ಟಿದ್ದಾರೆ ಅಂತ. ಸೊ ಎಸ್, ಬಂದ್ವಿ ರೂಮ್ಗೆ. ಇನ್ನು ಊಟ ಆರ್ಡ್ರ್ ಮಾಡಬೇಕು. ಊಟ ತಿಂದು ನೆಕ್ಸ್ಟ್ ನಿದ್ದೆ ಮಾಡಿ ಬೆಂಗಳೂರು ಹೊರಡೋದು. ಸಿಕ್ಕಾಪಟ್ಟೆ ಬಿಸಿಲಿದೆ, ವೆದರ್ ಚೇಂಜು, ಹೆಲ್ತ್ ಹಾಳಾಗ್ತಾ ಇದೆ. ಸೊ ವಿ ಆರ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಆ್ಯಂಡ್ ಅದಕ್ಕೂ ಮೊದಲು ನಾವೊಂದು ಸ್ಟಾಪ್ ಕೊಟ್ಟಿದ್ದೀವಿ, ಈಸ್ ಹೆರಿಟೇಜ್ ಹತ್ರ, ಟು ಹ್ಯಾವ್ ಸಮ್ ಮಜ್ಜಿಗೆ, ಜ್ಯೂಸ್, ವಾಟ್ ಎವರ್. ಇಷ್ಟು ತಡೆಯೋಕ್ಕಾಗ್ತಾಯಿಲ್ಲ. ಹೇಗಿದೆ ತೋರಿಸ್ತೀನಿ. ಹೆರಿಟೇಜ್ ಪಾರ್ಲರ್, ಹಿಂಗೆ ಕೂತ್ಕೊಳ್ಳೋ ಥರ ಎಲ್ಲ ಜಾಗ ಇದೆ. ಇಲ್ಲಿ ತೊಗೋಬೇಕು. ಏನೋ ನಿಂತ್ಕೊಂಡು ಯೋಚನೆ ಮಾಡ್ತಾವ್ರೆ, ತೊಗೊಳ್ಬಿಟ್ಟು. ಇದೆ ಮಿಲ್ಕ್ ಶೇಕು, ಜ್ಯೂಸು, ಲಾಡು, ಬೇಡ, ತುಪ್ಪ, ಬೆಣ್ಣೆ ಎಲ್ಲ ಇದೆ. ನಮ್ಮ ಅತ್ತೆ, ಅಕ್ಕಂದಿರು, ಅಣ್ಣಂದಿರು ಎಲ್ರಿಗೂ ಸೇರಿಸಿ ನಾವು ಒಂದು ಲಾಟ್ ಮಜ್ಜಿಗೆ ಪ್ಯಾಕೆಟ್ ಎತ್ಕೊಂಡ್ವಿ. ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಇಲ್ಲಿಂದ ಸೀದಾ ಬ್ಯಾಂಗ್ಳೂರ್. ಮತ್ತೆ ಎಲ್ಲಿ ಸ್ಟಾಪ್ ಮಾಡ್ತೀವಿ ಗೊತ್ತಿಲ್ಲ, ಆದರೆ ನನಗಂತೂ ಒಂಚೂರು ಎನರ್ಜಿ ಇಲ್ಲ. ಸೊ ಎನರ್ಜಿ ಇಲ್ಲ.